ಎಲ್ಲ ಓಕೆ ಅಲ್ವಾ? ಅರೆ, ಎಲ್ಲಿ ನೋಡಿದ್ರು ಬರೀ ಆಪ್ಷನ್ಸ್. ಈಗ ಹೊಸ ಫೋನ್ ತಗೊಳಕ್ ಹೋದ್ರೆ ಅಲ್ಲಿ ಶಾಪ್ಕೀಪರ್ ತುಂಬಾ ಫೋನ್ಗಳನ್ನೇ ಡಿಸ್ಪ್ಲೇ ಮಾಡಿ ಕನ್ಫ್ಯೂಸ್ ಮಾಡ್ಬಿಟ್ಟ. ಈಗ ರೀಸೆಂಟ್ಲಿ ರಾಹುಲ್ ಜೊತೆಗೆ ಡಿನ್ನರ್ ಪ್ಲಾನ್ ಆಯ್ತು. ಅಲ್ಲಿಯೂ ಅವನು ತುಂಬಾ ಆಪ್ಷನ್ಸ್ ತೋರಿಸಿ ನನ್ಗೆ ಕನ್ಫ್ಯೂಸ್ ಮಾಡ್ಬಿಟ್ಟ. ಮತ್ತೆ ಈಗ ಇನ್ವೆಸ್ಟ್ಮೆಂಟ್ ಮಾಡೋದನ್ನ ಯೋಚಿಸ್ತಾ ಇದ್ದೆ. ಇಲ್ಲೂ ಮಲ್ಟಿಪಲ್ ಕಂಪನಿಗಳಿವೆ. ಬರೀ ಕನ್ಫ್ಯೂಷನ್ ಕಣೆ. ನಿನಗೆ ಕನ್ಫ್ಯೂಷನ್ ಇದ್ರೆ ಫೋಕಸ್ ಮಾಡ್ಬೇಕಿರೋದು ಐಸಿಐಸಿಐ ಪ್ರೊಡೆನ್ಷಿಯಲ್ ಫೋಕಸ್ಡ್ ಇಕ್ವಿಟಿ ಫಂಡ್ ಮೇಲೆ. ಈ ಸ್ಕೀಮ್ ನನ್ನ ಸಮಸ್ಯೆಯನ್ನ ಹೇಗೆ ಬಗೆಹರಿಸುತ್ತೆ? ಅರೆ, ಇದಂತೂ ಇಕ್ವಿಟಿ ಫಂಡ್. ಇದು ಕೆಲವು ಕಂಪನಿಗಳನ್ನು ಚೂಸ್ ಮಾಡಿ ಅವುಗಳ ಮೇಲೆ ಫೋಕಸ್ ಮಾಡಿಸುತ್ತೆ. ಉದಾಹರಣೆಗೆ, ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಜನರಲ್ ಆಗಿ ತುಂಬಾ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ. ಆದರೆ ಐಸಿಐಸಿಐ ಪ್ರೊಡೆನ್ಷಿಯಲ್ ಫೋಕಸ್ಡ್ ಇಕ್ವಿಟಿ ಫಂಡ್ ನ ಪೋರ್ಟ್ಫೋಲಿಯೋ ಅಪ್ ಟು 30 ಕಂಪನಿಗಳಿಗೆ ಮಾತ್ರ. ಅದು ಕೂಡ ಯಾವುದೇ ಮಾರ್ಕೆಟ್ ಕ್ಯಾಪ್ ಅಥವಾ ಸೆಕ್ಟರ್ನ ರೆಸ್ಟ್ರಿಕ್ಷನ್ ಇಲ್ಲದೆ. ಈಗ ಈ ಫೋಕಸ್ಡ್ ಅಪ್ರೋಚ್ಗೆ ಧನ್ಯವಾದ. ಫಂಡ್ ಮ್ಯಾನೇಜರ್ ತುಂಬಾ ಕಂಪನಿಗಳನ್ನು ಯೋಚಿಸಿ ಹಾಗೂ ತುಂಬಾ ರಿಸರ್ಚ್ ಮಾಡಿದ ನಂತರ ಸೆಲೆಕ್ಟ್ ಮಾಡ್ತಾರೆ. ಅದರ ಲಾಭ ನಮ್ಮಂತ ಇನ್ವೆಸ್ಟರ್ಗೆ ಸಿಗುತ್ತೆ. ಆದ್ರೆ ಅವರು ಈ 30 ಕಂಪನಿಗಳನ್ನು ಹೇಗೆ ಸೆಲೆಕ್ಟ್ ಮಾಡ್ತಾರೆ? ಆ ಕಂಪನಿಗಳನ್ನು ಈ ಮಾನದಂಡಗಳ ಆಧಾರದ ಮೇಲೆ ಸೆಲೆಕ್ಟ್ ಮಾಡಲಾಗುತ್ತೆ. ಸಂಭಾವ್ಯ ಮಾರುಕಟ್ಟೆಯ ಲೀಡರ್, ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್, ಕಡಿಮೆ ವೆಚ್ಚದ ನಿರ್ಮಾಪಕ, ಹೆಚ್ಚಿನ ಗಳಿಕೆಯ ಸಾಮರ್ಥ್ಯ, ಸಮಂಜಸವಾದ ಮೌಲ್ಯಮಾಪನ. ನೀನಂತೂ ನನ್ನ ಸಮಸ್ಯೆನೇ ಬಗೆಹರಿಸಿಬಿಟ್ಟೆ ಕಣೆ. ಸೊ ಕನ್ಫ್ಯೂಷನ್ ಇಂದ ಮುಂದೆ ನಡೀರಿ. ಐಸಿಐಸಿಐ ಪ್ರೊಡೆನ್ಷಿಯಲ್ ಫೋಕಸ್ಡ್ ಇಕ್ವಿಟಿ ಫಂಡ್ ನಲ್ಲಿ ಇನ್ವೆಸ್ಟ್ ಮಾಡುವ ಮೂಲಕ. ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮ್ಯೂಚುವಲ್ ಫಂಡ್ ಹೂಡಿಕೆಗಳು ಮಾರುಕಟ್ಟೆಯ ಅಪಾಯಗಳಿಗೆ ಒಳಪಟ್ಟಿರ್ತವೆ. ಎಲ್ಲಾ ಯೋಜನೆಗೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.